ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂಥ ರಫಲ್ ಸ್ಲೀವ್ಸ್ ಡಿಸೈನ್ ಹೊಲಿಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಯಾವ ರೀತಿ ಕಟ್ಟಿಂಗ್ ಮಾಡೋದು ಮತ್ತು ಹೊಲಿಯೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೇವಲ ಒಂದೇ ಲೇಯರಲ್ಲಿ ಈ ಒಂದು ಸ್ಲೀವನ್ನು ರೆಡಿ ಮಾಡ್ಕೋಬೋದು. ನೋಡಿ, ಈ ರೀತಿ ನಾನು ಡಬಲ್ ಲೇಯರು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಮೆಜರ್ಮೆಂಟ್ ಎಷ್ಟಿದೆ ಅಂತ ನಿಮಗೀಗ ತೋರಿಸ್ಕೊಡ್ತಾ ಇದ್ದೀನಿ. ಸ್ಲೀವು ಬಿಡ್ತು ಏನಿದೆ ಅದನ್ನು 9.5 ಇಂಚು ತೊಗೊಂಡಿದ್ದೀನಿ. ಸೊ ಇದು ಉದ್ದ ಬಂದ್ಬಿಟ್ಟು 17.5 ಇಂಚಿದೆ. ಸೊ ನಾವಿಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಯಾವಾಗಲೂ ಅಷ್ಟೇ ಸ್ಲೀವ್ ಏನಿದೆ ಕಟ್ ಮಾಡ್ಬೇಕಾದ್ರೆ ಸಮ ಅನ್ನೋದು ಇರಬೇಕು. ಸೊ ಅವಾಗ ಹೊಲಿಯೋಕ್ಕೆ ಕರೆಕ್ಟಾಗೆ ಆಗುತ್ತೆ. ಇಲ್ಲ ಅಂದರೆ ಅದು ಸಮವಾಗಿಲ್ಲ ಅಂದರೆ ನರಿಗೆ ಥರ ಬರುತ್ತೆ. ಹಾಗಾಗಿ ನಾವಿಲ್ಲಿ ನೀಟಾಗೆ ಸಮವಾಗಿ ಕಟ್ ಮಾಡ್ಕೋಬೇಕು. ನಾನು ಇಲ್ಲಿ ಸಮವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ಕೂಡ ಸಮವಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಆದಮೇಲೆ ಫ್ರೆಂಡ್ಸ್ ನೋಡಿ, ಈ ಫೋಲ್ಡಿಂಗ್ ಏನಿದೆ ಇದು ನನ್ನ ಸೈಡು ಇದೆ. ಸೊ ನಾನೀಗ ಮಾಮೂಲಿ ಏನು ಸ್ಲೀವ್ ಡಿಸೈನ್ ಕಟಿಂಗ್ ಮಾಡ್ತಾರಲ್ವ, ಮಾರ್ಕಿಂಗ್ ಮಾಡ್ತಾರಲ್ವ, ಆ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಫಸ್ಟ್ ಎಷ್ಟು ಇಂಚು ಉದ್ದ ಇರಬೇಕು ತೋಳು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ನಾನಿಲ್ಲಿ 5.5 ಇಂಚು ರೆಡಿ ಬಂದರೆ ಸಾಕು. ಮತ್ತು ಸೀವಿಂಗ್ಸಿಗೆ ಅಂತ 1 ಇಂಚು ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ನಾನಿಲ್ಲಿ ಅರ್ಧ ಇಂಚು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪ್ಲಸ್ ಕೆಳಗಡೆ ಅರ್ಧ ಇಂಚು ಫೋಲ್ಡ್ ಮಾಡೋಕ್ಕೆ ಒಟ್ಟು 6 ಇಂಚು, 5 ಇಂಚು ರೆಡಿ ಬಂದರೆ ಸಾಕು. ನಾನಿಲ್ಲಿ 6 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಡೌನಿಂಗ್ ಬಂದುಬಿಟ್ಟು ನಾನಿಲ್ಲಿ 3 ಇಂಚಿಗೆ, 3.25 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 2.25 ಇಂಚು, ಮತ್ತು 6 ಬಂದ್ಬಿಟ್ಟು ಇಲ್ಲಿ 7.25 ಇಂಚು ಇಡ್ತಾ ಇದ್ದೀನಿ ನಾನು. ಸೊ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮಾರ್ಕನ್ನು ಮಾಡ್ಕೋಬೇಕು. ಸೊ ಈ ರೀತಿ ಆದಮೇಲೆ ಇದು ಮಾಮೂಲಿ ಯಾವ ರೀತಿ ಮಾರ್ಕ್ ಮಾಡ್ಕೊತೀರೋ ಆ ರೀತಿ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಇಲ್ಲಿ ಏನಿದೆ ಇಲ್ಲಿಂದ ಇಲ್ಲಿಗೆ ಶೇಪನ್ನು ತೆಗಿಬೇಕು. ಈಗ ನಾವು ಇಲ್ಲೇನಿದೆ ಇಲ್ಲಿಂದ ಚೂಪಾಗೆ ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಮಾರ್ಕಿಂಗ್ ಅನ್ನೋದು ಬರಬೇಕು. ಈ ರೀತಿ ಫುಲ್ಲು ಮಾರ್ಕಿಂಗ್ ಬರಬೇಕು. ಆಮೇಲೆ ಇಲ್ಲಿ ಕೆಳಗಡೆ 3 ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕು. 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎತ್ತಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡ್ಮೇಲೆ ನಾವೀಗ ಕಟ್ ಮಾಡ್ಕೊಳ್ಳೋಣ. ಈಗ ನಾವು ಈ ಒಂದು ಇದೆ ಮಾರ್ಕಿಂಗ್ ಏನಿದೆ ಇದನ್ನ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಕಟಿಂಗ್ ಆಗಿದೆ ಈ ರೀತಿ. ಆದಮೇಲೆ ಸೊ ಈಗ ನಾವಿಲ್ಲಿ ಮಡ್ಚಿ ಹೊಲ್ಕೋಬೇಕು. ಕೆಳಗಡೆ ಏನಿದೆ ಶೇಪ್ ಇದು, ಈ ಶೇಪನ್ನು ನಾವು ಮಡ್ಚಿ ಹೊಲ್ಕೋಬೇಕು.
ಪ್ಲೀಸ್ ಫ್ರೆಂಡ್ಸ್, ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನೋಡಿ, ನಾವು ಇಲ್ಲಿಗ ಮಡಚಿಬಿಟ್ಟು ಹೊಲಿಬೇಕು. ಸಣ್ಣದಾಗಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಹೊಲ್ಕೊತಾ ಹೋಗ್ಬೇಕು. ಈ ಸ್ಲೀವ್ಸು ಚೂಡಿದಾರಕ್ಕೆ ಮತ್ತು ಬ್ಲೌಸಿಗೆ ಎರಡಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ಸಣ್ಣಕ್ಕೆ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಹೊಲ್ಕೊತಾ ಹೋಗ್ಬೇಕು. ನೀವು ಜಿಗ್ಜಾಗ್ ಆದರೂ ಇದು ಓವರ್ಲಾಕ್ ಆದರೂ ಮಾಡ್ಕೋಬೋದು, ಇಲ್ಲ ಜಿಗ್ಜಾಗ್ ಥರನಾದರೂ ಹೊಲ್ಕೊಬೋದು, ಇಲ್ಲ ಮಾಮೂಲಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಮಡ್ಚ್ಕೊತಾ ಹೊಲಿಬೋದು ಫ್ರೆಂಡ್ಸ್. ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ರೀತಿ ಬೇರೆ ಬೇರೆ ಡಿಸೈನು, ಸ್ಲೀವ್ ಡಿಸೈನ್ ಏನೇನಿದೆ ಎಲ್ಲದು ಹೊಲಿದ್ಬಿಟ್ಟು ಹಾಕಿದ್ದೀನಿ ನಾನು. ಯಾರಾದರೂ ನೋಡಿಲ್ಲ ಅಂತಂದರೆ ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಒಮ್ಮೆ ಹೋಗಿ ನೋಡಿ. ನೋಡಿ ಫ್ರೆಂಡ್ಸ್, ಕೆಳಗಡೆ ನಾನು ಡಬಲ್ ಫೋಲ್ಡ್ ಮಾಡಿ ಹೊಲ್ದಿದ್ದೀನಿ. ಈ ರೀತಿ ಫಿನಿಶಿಂಗು ಬಂದಿದೆ. ಸೊ ಈಗ ನೋಡಿ ಫ್ರೆಂಡ್ಸ್, ಇದೇನಿದೆ ಹೊಲ್ದಿರೋದನ್ನು ಕೆಳಗಡೆ ಇಡಬೇಕು. ಆಮೇಲೆ ಇಲ್ಲಿ ಏನು ಶೇಪ್ ಬಂದಿದೆ ಆ ಶೇಪನ್ನು ಇಲ್ಲಿ ಬಿಟ್ಬಿಟ್ಟು ನಾವು ಈ ಶೇಪ್ ಏನು ಬಂದಿದೆ ಅಲ್ಲಿನ ಬಿಡಬೇಕು. ಅಲ್ಲಿಂದ ಮೇಲ್ಗಡೆ ನಾವಿಲ್ಲಿ ಅರ್ಧ ಇಂಚಿಗೆ ನರಿಗೆ ಬರೋ ರೀತಿ ಹೊಲ್ಕೋಬೇಕು. ಸೊ ಇದು ಮಿಡ್ ಪಾಯಿಂಟ್ ಏನು ಬರುತ್ತೆ ಇಲ್ಲಿ, ಇದನ್ನ ನಾವು ಈ ರೀತಿ ನೀಟಾಗಿ ಹಿಡ್ಕೋಬೇಕು. ಆಮೇಲೆ ಮಿಡ್ ಪಾಯಿಂಟ್ ಬಂದ ತಕ್ಷಣ ನಾವಿಲ್ಲಿ ಇಲ್ಲೇನು ನರಿಗೆ ಕ್ರಿಯೇಟ್ ಆಗಿದೆ, ಸೊ ಇದನ್ನ ನಾವು ಆಪೋಸಿಟ್ ಆಗಿ ಹಿಡ್ಕೋಬೇಕು ಈ ರೀತಿ. ಕಡೆ ಎಷ್ಟು ನರಿಗೆಗಳು ಬಂದಿದೋ ಅಷ್ಟೇ ನರಿಗೆ ಈ ಕಡೆ ಸೈಡು ಬರಬೇಕು. ನೋಡಿ ಫ್ರೆಂಡ್ಸ್, ಈಗ ನಾನು ಸ್ಲೀವ್ ಏನಿದೆ ಡಿಸೈನು ರೆಡಿ ಮಾಡಿದ್ದೀನಿ. ಈ ಸ್ಲೀವ್ ಡಿಸೈನ್ ಏನಿದೆ ಇದು ಸ್ಯಾರಿ ಬ್ಲೌಸಿಗೂ ಚೆನ್ನಾಗಿ ಕಾಣುತ್ತೆ ಮತ್ತು ಕುರ್ತಿಗೂ ಚೆನ್ನಾಗಿ ಕಾಣುತ್ತೆ. ಸೊ ಹೊಲ್ದು ಹಾಕೊಂಡಾಗ ಹೊಸ ಫ್ಯಾಷನ್ ಥರನೂ ಕಾಣುತ್ತೆ. ರೆಫಲ್ ಅನ್ನೋದು ನೀಟಾಗಿ ಕೂತ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು, ಈ ಡಿಸೈನ್ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.